ಅಯೋಧ್ಯೆಯ ರಾಮಲಲ್ಲನ ಪುನರ್ ಪ್ರತಿಷ್ಠಾಪನೆ ಇವತ್ತಾಗಿದೆ. ಭವ್ಯ ಮಂದಿರವು ಕೂಡ ನಿರ್ಮಾಣ ಆಗಿದೆ. ಆ ಮಂದಿರದಲ್ಲಿ ನಾನೀಗ ಇದ್ದೀನಿ. ಮಂದಿರದ ಮೊದಲ ಹೊರಾಂಗಣದಲ್ಲಿ ನಾನೀಗ ಇರುವಂತದ್ದು. ನಾವು ಗಮನಿಸ್ತಾ ಹೋಗ್ಬೋದು, ನಮ್ಮ ಕ್ಯಾಮರಾ ಪರ್ಸನ್ ಮಂಜು ಕೆ ಆರ್ ಇದನ್ನು ತೋರಿಸ್ತಾ ಹೋಗ್ತಾರೆ. ಮೊದಲನೇದಾಗಿ ನಾವು ಎಂಟ್ರಿ ಆದ ತಕ್ಷಣ ಮೊದಲ ಆವರಣವನ್ನ ದಾಟಿ ಒಳಗಡೆ ಬಂದಂತಹ ಸಂದರ್ಭದಲ್ಲಿ, ನಾವು ಮೆಟ್ಟಿಲು ಹತ್ತುವಂತಹ ಸಂದರ್ಭದಲ್ಲಿ ಮೊದಲು ನಮಗೆ ಕಣ್ಣಿಗೆ ಕಾಣುವಂಥದ್ದು ಐರಾವತ. ಅದೇ ಭಾಗಕ್ಕೆ ನಾವು ನೋಡ್ತಾ ಹೋಗ್ಬೋದು, ಐರಾವತನು ಕೂಡ ಏನು ಇಂದ್ರ ಯಾವ ರೀತಿ ಬಳಕೆ ಮಾಡ್ತಿದ್ದ, ಇಂದ್ರನ ಮೇಲಿದ್ದಂತ ಬಳಕೆ ಮಾಡ್ತಿದ್ದಂತ ವಾಹನ ಐರಾವತ ಏನಿದೆ ಅದೇ ರೀತಿಯಲ್ಲಿರುವಂಥದ್ದು. ಇನ್ನ ಸಿಂಹವನ್ನ ನಾವು ಗಮನಿಸ್ತಾ ಹೋಗ್ಬೋದು. ಐರಾವತದ ಬಳಿಕ ಸಿಂಹದ ಏನು ವಿಗ್ರಹವನ್ನು ಇಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಇದು ಎರಡೂ ಕಡೆ ಸಿಗುವಂಥದ್ದು, ಅಂದ್ರೆ ಮೆಟ್ಟಿಲ ಎರಡು ಭಾಗದಲ್ಲಿ. ಇನ್ನ ನೆಕ್ಸ್ಟ್ ನಾವು ನೋಡುವಂಥದ್ದು ಗರುಡ, ಮಹಾನ್ ಗರುಡನ ನಾವು ಗಮನಿಸ್ತಾ ಹೋಗ್ಬೋದು. ಗರುಡನ ವಿಗ್ರಹವನ್ನ ಇಲ್ಲಿ ನಿರ್ಮಾಣ ಮಾಡುವಂತ ಕೆಲಸವನ್ನು ಮಾಡಿದರೆ ಬಂದಂತವ್ರನ್ನ ಮೊದಲು ಇಲ್ಲಿ ಸ್ವಾಗತಿಸುವಂತದ್ದು ಗರುಡ. ಮತ್ತೆ ನಮ್ಮ ಬಲಭಾಗಕ್ಕೂ ಕೂಡ ಗಮನಿಸ್ತಾ ಹೋಗ್ಬೋದು, ಆ ಕಡೆ ಆಂಜನೇಯ ಸ್ವಾಮಿಯನ್ನು ಕೂಡ ನಿರ್ಮಾಣ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಅಂದ್ರೆ ಮೆಟ್ಟಿಲ ಎರಡೂ ಕಡೆ, ಒಂದು ಕಡೆ ಐರಾವತ, ಅದಾದ ಬಳಿಕ ಸಿಂಹ, ನಂತರ ಗರುಡ ಮತ್ತು ಹನುಮ ಬಂದವ್ರನ್ನ ಮೊದಲು ಸ್ವಾಗತ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಅದಾದ ನಂತರ ನಾವು ಎಂಟ್ರಿ ಆಗುವಂತದ್ದು ಇನ್ನು ಸಿಂಹ ಬಾಗಿಲು. ಇದು ಎಂಟ್ರಿ ಆಗುವಂಥದ್ದು, ಅಂದ್ರೆ ದೇವಾಲಯಕ್ಕೆ ಎಂಟ್ರಿ ಆಗುವಂತಹ ಮೊದಲ ಬಾಗಿಲು ಅಂತ ಹೇಳ್ಬೋದು. ಈ ಭಾಗಕ್ಕೆ ಎಂಟ್ರಿ ಆಗ್ತಾರೆ. ಇಲ್ಲಿಂದ ಎಂಟ್ರಿ ಆಗಿ ನಿಧಾನವಾಗಿ ಮೇಲೆ ಹೋಗುವಂತಹ ಸಂದರ್ಭದಲ್ಲಿ ನಮಗೆ ಈ ಭಾಗದಲ್ಲೇ ನೋಡ್ತಾ ಹೋಗ್ಬೋದು, ಎಂಟ್ರಿಯಲ್ಲೇ ಕೂಡ ಮಹಾನ್ ದ್ವಾರ ಇರುವಂತದ್ದು. ಆ ದ್ವಾರದ ಬಾಗಿಲಲ್ಲೂ ಕೂಡ ಇಲ್ಲಿಂದಲೇ, ಅಂದ್ರೆ ನೇರವಾಗಿ ನೋಡುವಂತಹ ಸಂದರ್ಭದಲ್ಲಿ ಇಲ್ಲಿಂದಲೇ ನಮಗೆ ಅಲ್ಲಿ ರಾಮನ ದರ್ಶನ ಆಗ್ತಾ ಹೋಗುತ್ತೆ. ಅಂದ್ರೆ ಅಷ್ಟು ದೂರಕ್ಕೆ ರಾಮ ಕಾಣುವಂತೆ ದ್ವಾರಗಳನ್ನ ನಿರ್ಮಾಣ ಮಾಡುವಂತ ಕೆಲಸವನ್ನು ಮಾಡಿದರೆ, ಇಷ್ಟು ದ್ವಾರಗಳನ್ನ ದಾಟಿ ಒಳಗಡೆ ಹೋದಂತಹ ಬಳಿಕ ನಾವು ರಾಮಚಂದ್ರ ಪ್ರಭುವನ್ನ ನೋಡಬಹುದು. ಅಂದ್ರೆ ಅಷ್ಟರ ಮಟ್ಟಿಗೆ ಪ್ಲಾನ್ಡ್ ಆಗಿ ಈ ಒಂದು ದೇವಾಲಯವನ್ನು ನಿರ್ಮಾಣ ಮಾಡುವಂತ ಕೆಲಸವನ್ನು ಮಾಡಿದರೆ, ಇಡೀ ದೇವಾಲಯ ಸುಮಾರು 2.77 ಎಕರೆ ಜಾಗದಲ್ಲಿ ಈ ಒಂದು ನಿರ್ಮಾಣ ಆಗಿದ್ದು. ಇನ್ನು ಆ ದೇವಾಲಯದ ನಾವು ಎಡಭಾಗಕ್ಕೆ ನಾವು ಮಂಜು ಕೆ ಆರ್ ತೋರಿಸ್ತಾ ಹೋಗ್ತಾರೆ. ಈ ಎಡಭಾಗದ ಭಾಗವನ್ನು ನೋಡ್ತಾ ಹೋಗ್ಬೋದು. ಇದು ದೇವಸ್ಥಾನಕ್ಕೆ ಎಂಟ್ರಿ ಆದಂತಹ ಬಳಿಕ ಮೊದಲು ಸಿಗುವಂತಹ ಆವರಣ, ಅಂದ್ರೆ ನಾವು ಆರ್ಚ್ ಅಂತಲೂ ಕಳಿಬಹುದು. ಮತ್ತೆ ಫ್ರಂಟ್ ಗೋಪುರ ರೀತಿಯಲ್ಲಿ ಮಾಡಿರುವಂತದ್ದು ಮೊದಲನೇ ಗೋಪುರ. ಅದನ್ನ ಎಂಟ್ರಿ ಆಗಿ ಒಳಗಡೆ ಬಂದಂತಹ ಬಳಿಕ ನಮಗೆ ಈ ಒಂದು ಮೆಟ್ಟಿಲುಗಳು ಲಭ್ಯ ಆಗುತ್ತೆ. ಅದಾದ ನಂತರ ನಾವು ದೇವಾಲಯವನ್ನ ಪ್ರವೇಶಿಸಬಹುದು. ಒಟ್ಟಿನಲ್ಲಿ ದೇವಾಲಯವನ್ನ ನಾಗರ ಶೈಲಿಯಲ್ಲಿ ಮಾಡಿರುವಂಥದ್ದು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ದೇವಾಲಯದ ಒಳಾಂಗಣವು ಕೂಡ ಅದ್ಭುತವಾಗಿ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಒಟ್ಟಿನಲ್ಲಿ ಏನು ಮಾಡಿರುವಂತಹ ದೇವಾಲಯ ಏನಿದೆ, ಇದು ಹೊಸ ದೇವಾಲಯ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಹಿಂದೆನೆ ರಾಮ ಇದ್ದಂತಹ ದೇವಾಲಯ, ಈ ಹಿಂದಿನ ರಾಮನ ಏನು ಪುರಾಣಗಳನ್ನ ಹೇಳುವಂತಹ ದೇವಾಲಯನ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ಕೆತ್ತನೆ ಮಾಡಿರುವಂಥದ್ದು, ಅಷ್ಟು ಏನು ಅದರಲ್ಲಿ ಇರುವಂತಹ ನಮ್ಮ ಸಂಸ್ಕೃತಿಯನ್ನ, ರಾಮನ ಪರಂಪರೆಯನ್ನ, ಜೊತೆಗೆ ರಾಮನ ಏನು ಗೆಳೆಯರನ್ನ ಎಲ್ಲರನ್ನೂ ಕೂಡ ಈ ದೇವಾಲಯದಲ್ಲಿ ಚಿತ್ರೀಕರಿಸುವಂತಹ ಮೂಲಕ, ಅದನ್ನ ಕೆತ್ತನೆ ಮಾಡೋ ಮೂಲಕ ನಿಜಕ್ಕೂ ಒಂದು ರೀತಿ ಸ್ವರ್ಗವನ್ನೇ ಸೃಷ್ಟಿಸಿದ್ದಾರೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಕೆ ಆರ್ ಜೊತೆ ವಿಷ್ಣು ಪ್ರಸಾದ್, ನ್ಯೂಸ್ ಫಸ್ಟ್, ಅಯೋಧ್ಯೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.